ನಮಸ್ಕಾರ ಸ್ನೇಹಿತರೆ, ಇಂದಿನ ಸದ್ವಿಚಾರ ಮತ್ಸ್ಯ ಯಂತ್ರ. ದ್ರೌಪದಿಯ ಸ್ವಯಂವರ. ಹಿಂದಿನ ದಿನ ಕೃಷ್ಣ ಹೇಳ್ತಾ ಇರ್ತಾರೆ, ಶೇರ್ ಮಾಡ್ತಾ ಇರ್ತಾರೆ ಅರ್ಜುನನ ಹತ್ರ ಸ್ವಯಂವರದ ಸಿದ್ಧತೆ ಹೇಗಿರುತ್ತೆ, ಏನು ಮಾಡಬೇಕು. ಮೀನನ್ನ ನೋಡದೆ ನೀರಿನ ಪ್ರತಿಬಿಂಬವನ್ನ ನೀರಿನಲ್ಲಿ ನೋಡಿ ಬಾಣವನ್ನ ಹೊಡಿಬೇಕು, ಎಷ್ಟು ದೂರ ಇರ್ತದೆ ಇಲ್ಲ ಹಂಚಿಕೊಳ್ತಾ ಇರ್ತಾರೆ. ಆಗ ಎಲ್ಲವನ್ನ ಕೇಳಿದ ಅರ್ಜುನ ಹೇಳ್ತಾರೆ, ಗೈಡ್ ಮಾಡ್ತೀನಿ ಅಂತ ಕರ್ಕೊಂಡ್ಬಂದು ಇದನ್ ಮಾಡು, ಹಾಗ್ ಮಾಡು, ಹೀಗ್ ಮಾಡು, ಅಷ್ಟು ದೂರ ಇರುತ್ತೆ ಎಲ್ಲ ಹೇಳ್ತಾ ಇದೆಯಲ್ಲ ಭಗವಂತ, ಎಲ್ಲವನ್ನೂ ನಾನು ಮಾಡೋದಾದ್ರೆ ನೀನ್ ಏನಪ್ಪಾ ಮಾಡ್ತೀಯ ಅಂತ ಭಗವಂತನನ್ನ ಪ್ರಶ್ನಿಸ್ತಾರೆ. ಆಗ ಭಗವಂತರ ಉತ್ತರ ಬಹಳ ಸಿಂಪಲ್ ಆಗಿ ಚೆನ್ನಾಗಿದೆ, ಕೇಳಿ. ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ವೋ ಅದನ್ನ ನಾನು ಮಾಡ್ತೇನಪ್ಪ ಅಂತ ಹೇಳಿ ಕೃಷ್ಣರು ಹೇಳಿ ಹೊರಟು ಹೋಗ್ತಾರೆ. ಮಾರನೇ ದಿನ ಅಂದುಕೊಂಡಂತೆ ಅತಿರಥ ಮಹಾರಥರೆಲ್ಲ ಆ ಚಾಲೆಂಜಿನಲ್ಲಿ ಸೋಲ್ತಾ ಇರ್ತಾರೆ. ಅರ್ಜುನ ಬಂದಾಗ ನಿರಾಯಾಸವಾಗಿ ಆ ಮೀನಿನ ಕಣ್ಣಿಗೆ ಬಾಣವನ್ನ ಹೊಡಿತಾರೆ, ಪ್ರತಿಬಿಂಬದಲ್ಲಿ, ನೀರಿನ ಪ್ರತಿಬಿಂಬವನ್ನ ನೋಡಿ. ಅದಾದ ನಂತರ ಅರ್ಜುನ ಕೇಳ್ತಾರೆ, ಇವತ್ತು ಸಹ ನಾನೇ ಎಲ್ಲ ಮಾಡ್ದಂಗಿತ್ತು, ನೀ ಏನ್ ಮಾಡ್ದೆ ಭಗವಂತ ಅಂತ. ಆಗ ಭಗವಂತ ಉತ್ತರಿಸ್ತಾರೆ, ಬಾಣವನ್ನ ಹೊಡಿಲಿಕ್ಕೇನೋ ನಿನ್ ಕೈಯಲ್ಲಾಯ್ತು, ನೀರಿನಲ್ಲಿ ಕ್ಲಿಯರ್ ಆಗಿ ಮೀನು ಕಾಣ್ತಾ ಇತ್ತಾ ಅಂತ ಕೇಳ್ತಾರೆ. ಹೌದು, ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇತ್ತು, ಯಾಕಂದ್ರೆ ಗಾಳಿಯನ್ನ ನಾನು ತಡೆ ಹಿಡಿದಿದ್ದೆ, ಹಾಗಾಗಿ ನೀರಿನಲ್ಲಿ ಸಣ್ಣ ಪುಟ್ಟ ಅಲೆಗಳ ರೀತಿಯಲ್ಲಿ ಬರ್ತದಲ್ಲ, ಆ ವೇವ್ಸ್ ಬರದೇ ಇರೋದ್ರಿಂದ ನಿನ್ಗೆ ಕ್ಲಿಯರ್ ಆಗಿ ಕಾಣ್ತು. ನಿನ್ ಕೈಲಿ ಏನು ಮಾಡಕ್ಕಾಗಲ್ವೋ ಅದನ್ನ ನಾನು ಮಾಡಿದ್ರಿಂದ ನಿನ್ನ ಕೆಲಸ ಆರಾಮಾಯ್ತು ಅಂತ ಹೇಳಿ. ಇದರ ಸಂದೇಶ ಹೀಗಿದೆ ಸ್ನೇಹಿತರೆ, ಒಂದು ಮನುಷ್ಯರ ತರ ಭಗವಂತ ಅರ್ಜುನನಿಗೇನೋ ಕಾಣಿಸಿ ಇದನ್ನು ಮಾಡದೆ ಅಂತ ಹೇಳ್ದ. ನಿಮಗೆ ಭಗವಂತನ ಭಕ್ತಿ ಇರೋವಾಗ ನಮ್ಮ ಕಷ್ಟಗಳೆಲ್ಲ ಅವ್ರು ನೋಡ್ತಾರೆ, ಅವರು ಬಂದು ನಮಗೆ ಹೇಳೋದಿಲ್ಲ ಮನುಷ್ಯರ ತರ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ ಅಂತ ಹೇಳಿ. ಎರಡನೇದು, ಭಗವಂತನ ಕೃಪೆ ಇರುವಾಗ ಅಸಾಧ್ಯವೂ ಸಹ ಆರಾಮಾಗಿ ಸಾಧ್ಯವಾಗ್ತದೆ ಅಲ್ವಾ. ನಾವೇನು ಮಾಡ್ಲಿಕ್ಕಾಗಲ್ವೋ ಅವರು ಅದನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ನಂಬಿಕೆಯಿಂದ ಮುನ್ನುಗ್ಗೋಣ. ಜೀವನ ಭಕ್ತಿ ಪಥದಲ್ಲಿ ಮುನ್ನುಗ್ಗಲಿ. ನಾಳೆ ಭೇಟಿಯಾಗೋಣ.